ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ 114ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ಸಮರ್ಪಣಾ ಪದ್ಧತಿ. ಪದ್ಯ ಹೀಗಿದೆ: ಇಯಮವಿಕಲ ಯೋಗಕ್ಷೇಮ ಸಿದ್ಧೈ ಪ್ರಜಾನಾಂ ಅಲಮಿತಿ ಭರತೇನ ಪ್ರಾರ್ಥಿತಾಮಾದರೇಣ ರಘುಪತಿರಧಿರೋಹನ್ನಭ್ಯಷಿಂಚತ್ ಸ್ವಯಂ ತ್ವಾಂ ಚರಣನಖಮಣೀನಾಂ ಚಂದ್ರಿಕಾ ನಿರ್ಜರೇಣ. ಈ ಪದ್ಯದ ಪ್ರತಿಪದಾರ್ಥ ಹೀಗಿದೆ: ಹೇ ಪಾದುಕೆಯೇ, ಇಯಂ ಈ ಪಾದುಕೆಯು ಪ್ರಜಾನಾಂ ಅವಿಕಲ ಯೋಗಕ್ಷೇಮ ಸಿದ್ಧೈ, ಪ್ರಜೆಗಳ ಯೋಗಕ್ಷೇಮಕ್ಕೆ ಯಾವ ಕೊರತೆಯೂ ಇಲ್ಲದಂತೆ ಇರುವುದನ್ನು ಕಾಪಾಡುವುದು ಮತ್ತು ಇರದುದನ್ನು ಕೊಡುವುದು, ಇವುಗಳ ಸಿದ್ಧಿಗಾಗಿ ಅಲಂ ಸಾಕಾದುದು ಎಂದು ಭರತೇನ ಭರತನಿಂದ, ಆದರೇಣ ಪ್ರೀತಿಯಿಂದ, ಪ್ರಾರ್ಥಿತಾಂ ಪ್ರಾರ್ಥಿಸಲ್ಪಟ್ಟ, ತ್ವಾಂ ನಿನ್ನನ್ನು, ರಘುಪತಿ ಶ್ರೀರಾಮನು, ಅಧಿರೋಹನ್ ಸನ್ ಏರಿ ನಿಂತು, ಚರಣನಖಮಣೀನಾಂ ಕಾಲುಗುರುಗಳೆಂಬ ರತ್ನಗಳ, ಚಂದ್ರಿಕಾ ನಿರ್ಜರೇಣ ಕಾಂತಿ ಎಂಬ ಬೆಳದಿಂಗಳ ಪ್ರವಾಹದಿಂದ, ಸ್ವಯಂ ತಾನೇ, ಅಭ್ಯಷಿಂಚತ್ ಪಟ್ಟಾಭಿಷೇಕ ಮಾಡಿದನು ಎಂದು. ಶ್ರೀಮತಿ ಗೋದಾ ಕಸ್ತೂರಿಯವರು ಕನ್ನಡದ ಪದ್ಯವನ್ನು ಈ ರೀತಿ ಬರೆದಿದ್ದಾರೆ: ನಾಡ ಜನಕ್ಕೆ ಸಕಲ ಸೌಭಾಗ್ಯಮಂ ಇತ್ತು, ಅದ ಕಾಪಿಡುವ ಕಾರ್ಯವ ಸಮಗ್ರವಾಗಿ ಸಾಧಿಸೆ ಪಾದುಕೆಯೇ ಸರಿ ಎಂದು ಬೇಡಿದ ಭರತ. ಇಂತಪ್ಪ ನಿನ್ನಂ ರಘುಪತಿಯು ಏರಿ ತನ್ನ ಚರಣ ನಖ ಮಣಿಗಳ ಕಾಂತಿ ಹೊರಲಿನ್ ನಿನಗೈದನು ಅಭಿಷೇಚನವಂ. ಇದರ ತಾತ್ಪರ್ಯ ಹೀಗಿದೆ: ಹೇ ಪಾದುಕೆಯೇ, ಇರುವುದನ್ನು ಕಾಪಾಡುವ, ಇಲ್ಲದುದನ್ನು ಕೊಡುವ ಶಕ್ತಿ ನಿನಗೆ ಇರುವುದರಿಂದ ನೀನು ಜನರನ್ನು ಯಾವ ಕೊರತೆಯೂ ಇಲ್ಲದಂತೆ ಕಾಪಾಡುವೆ ಎಂದು ತಿಳಿದಿದ್ದ ಭರತನು ತುಂಬ ಆದರದಿಂದ ನಿನ್ನನ್ನು ಶ್ರೀರಾಮನಲ್ಲಿ ಯಾಚಿಸಿದನು. ಆಗ ಶ್ರೀರಾಮನು ಪಾದುಕೆಗಳನ್ನು ಧರಿಸಿ ತನ್ನ ಬೆರಳುಗಳ ಉಗುರುಗಳ ಕಾಂತಿಯ ಬೆಳದಿಂಗಳ ಪ್ರವಾಹದಿಂದ ನಿನಗೆ ಪಟ್ಟಾಭಿಷೇಕ ಮಾಡಿ ಭರತನಿಗೆ ನೀಡಿದನು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀರಾಮನ ಚರಿತ್ರೆ ತಿಳಿದ ಎಲ್ಲರಿಗೂ ಪಟ್ಟಾಭಿಷೇಕ ಎನ್ನುವುದು ಎಷ್ಟು ಮಹತ್ವದ ವಿಷಯ, ಆ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದು ತಿಳಿದೇ ಇರುತ್ತದೆ. ಆದ್ದರಿಂದ ಶ್ರೀರಾಮನು ಸಹ ತಡ ಮಾಡದೆ ಸರ್ವ ವಿಧದಲ್ಲೂ ಅರ್ಹಳಾದ ಎಲ್ಲರ ಯೋಗಕ್ಷೇಮವನ್ನು ಭರಿಸಬಲ್ಲ ಪಾದುಕಾ ದೇವಿಯನ್ನು ಭರತನು ಪ್ರೀತಿಯಿಂದ ಕೇಳಿದೊಡನೆಯೇ ಅವಳಿಗೆ ಕೋಸಲದ ರಾಜ್ಯ ಸಿಂಹಾಸನದ ಪಟ್ಟಾಭಿಷೇಕವೋ ಎಂಬಂತೆ ತನ್ನ ಕಾಲ್ಬೆರಳುಗಳ ಉಗುರುಗಳ ಕಾಂತಿಯ ಹೊನಲಿನಿಂದ ಅಭಿಷೇಕ ಮಾಡಿ ಹರಸಿ ಭರತನ ಜೊತೆ ಕಳುಹಿಸಿದನು ಎಂದಿದ್ದಾರೆ ಕವಿಗಳಾದ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ಆ ದಿನ ಅಯೋಧ್ಯೆಯಲ್ಲಿ ಇನ್ನೇನು ಶ್ರೀರಾಮನ ಪಟ್ಟಾಭಿಷೇಕವಾಗಬೇಕು ಎನ್ನುವಾಗ ಮಂಥರೆ ಕೈಕೇಯಿಯರಿಂದ ಅದು ತಪ್ಪಿ ಹೋಯಿತು. ಆದ್ದರಿಂದ ಈ ಸರ್ತಿ ಚಿತ್ರಕೂಟಕ್ಕೆ ಬರುವಾಗಲೇ ಭರತ ಶ್ರೀರಾಮನ ಪಟ್ಟಾಭಿಷೇಕ ಆಗಿಂದಾಗಲೇ ಆಗಿಬಿಡಬೇಕು ಎಂದು ಯೋಚಿಸಿ ರಾಮನನ್ನು ಹಿಂತಿರುಗಿ ಕರೆತರಲು ಚಿತ್ರಕೂಟಕ್ಕೆ ಹೊರಟಾಗ ತಾಯಂದಿರು, ಗುರುಗಳು, ಅಷ್ಟಪುರೋಹಿತರು, 8 ಜನ ಅಮಾತ್ಯರು, ವಂದಿಮಾಗಧರು, ಸಮಸ್ತ ಸೈನ್ಯ ಪುರಜನರು ಎಲ್ಲರನ್ನೂ ಕರೆದುಕೊಂಡು ಬಂದಿದ್ದ. ಹೇಗಾದರೂ ರಾಮನನ್ನು ಒಪ್ಪಿಸಿ ತಕ್ಷಣ ಅಲ್ಲಿಯೇ ಅವನ ಪಟ್ಟಾಭಿಷೇಕ ನೆರವೇರಿಸಿಯೇ ಶ್ರೀರಾಮನನ್ನು ಕರೆದುಕೊಂಡು ಹೋಗಬೇಕು ಅಯೋಧ್ಯೆಗೆ ಎಂದು ಭರತ ಬಂದಿದ್ದ. ಅಯೋಧ್ಯಾಕಾಂಡ 106ನೇ ಸರ್ಗದಲ್ಲಿ ಶ್ಲೋಕ 22ರಿಂದ 27ರವರೆಗೆ ವಾಲ್ಮೀಕಿಗಳು ಭರತ ಶ್ರೀರಾಮನಿಗೆ ಹೇಳಿದುದನ್ನು ಹೀಗೆ ಹೇಳಿದ್ದಾರೆ: ಅಣ್ಣ, ಎಲ್ಲ ವಿಧದಲ್ಲೂ ಶ್ರೇಷ್ಠನಾದ ನೀನಿರುವಾಗ ನಾನು ರಾಜ್ಯ ಪಾಲಿಸುವುದು ಹೇಗೆ? ನಾನು ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಗುಣದಲ್ಲಿ ಎಲ್ಲದರಲ್ಲೂ ನಿನಗಿಂತ ಕಮ್ಮಿಯೇ, ನಿನಗಿಂತ ಚಿಕ್ಕವನು ಸಹ. ಈಗ ನನಗೆ ನಿನ್ನನ್ನಗಲಿ ರಾಜ್ಯವಿರಲಿ ಬದುಕಿರುವುದೇ ಬೇಡವಾಗಿದೆ. ನೀನು ಸಮಸ್ತ ಬಂಧುಗಳೊಡನೆ ಸಮಸ್ತ ರಾಜ್ಯವನ್ನು ನಿರಾತಂಕವಾಗಿ ಧರ್ಮದಿಂದ ಪರಿಪಾಲಿಸುತ್ತಿರು. ನಿನಗೆ ಇಲ್ಲಿಯೇ ಪಟ್ಟಾಭಿಷೇಕ ನಡೆಯಲಿ. ಸಕಲ ಪ್ರಜೆಗಳು, ಋತ್ವಿಕರು, ವಸಿಷ್ಠ ಮುನಿಗಳು, ಮಂತ್ರಿಗಳು ಸೇರಿ ನಿನಗೆ ಇಲ್ಲಿಯೇ ಪಟ್ಟಾಭಿಷೇಕ ನೆರವೇರಿಸಲಿ. ನೀನು ಪಟ್ಟಾಭಿಷೇಕ್ತನಾಗಿಯೇ ನಮ್ಮೊಂದಿಗೆ ಹೊರಟು ಅಯೋಧ್ಯೆಯನ್ನು ಪ್ರವೇಶಿಸು ಎಂದನು. ಎಷ್ಟು ಉದಾತ್ತವಾದ ಆಲೋಚನೆ ಭರತನದು! ಶ್ರೀರಾಮನೂ ಅಷ್ಟೇ. ರಾವಣನ ತಮ್ಮ ವಿಭೀಷಣನು ಲಂಕೆಯ ಕಡಲನ್ನು ದಾಟಿ ಬಂದು ರಾಮನಲ್ಲಿ ಶರಣಾರ್ಥಿಯಾಗಿ ಬಂದಾಗ
ರಾಮ ಅವನಿಗೆ ರಕ್ಷಣೆ ನೀಡಿದ್ದು ಅಲ್ಲದೆ ಅಲ್ಲೇ ಕಡಲ ತೀರದಲ್ಲೇ ಲಕ್ಷ್ಮಣನಿಂದ ಅವನಿಗೆ ಶ್ರೀಲಂಕಾ ಸಾಮ್ರಾಜ್ಯದ ರಾಜನನ್ನಾಗಿ ಪಟ್ಟಾಭಿಷೇಕವನ್ನೂ ನೆರವೇರಿಸಿದನು. ಈ ವಿಷಯವನ್ನು ವಾಲ್ಮೀಕಿ ಮಹರ್ಷಿಗಳು ಯುದ್ಧಕಾಂಡದ ಸರ್ಗ 19ರಲ್ಲಿ 22ರಿಂದ 26ನೇ ಪದ್ಯದವರೆಗೂ ಹೇಳಿದ್ದಾರೆ. ಅಲ್ಲಿಯೇ ನಿಂತ ಜಾಗದಲ್ಲಿಯೇ ಕಡಲ ತೀರದಲ್ಲೇ ನಡೆದ ವಿಭೀಷಣನ ಪಟ್ಟಾಭಿಷೇಕವನ್ನು ಶ್ರೀರಾಮ ಮಾಡಿದ್ದನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಚಿತ್ರಕೂಟದಲ್ಲಿಯೂ ಸಹ ಅಕಸ್ಮಾತ್ ಭರತ ರಾಜನಾಗಲು ಒಪ್ಪಿದ್ದಿದ್ದರೆ ಅಲ್ಲಿಯೇ ಪುರೋಹಿತರ ಸಮಕ್ಷಮದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಮಾಡಿಯೇ ಕಳಿಸುತ್ತಿದ್ದ ಶ್ರೀರಾಮ. ಆದರೆ ಈಗ ಪಾದುಕಾದೇವಿ ಇಕ್ಷ್ವಾಕು ವಂಶದ ರಾಜರ ಸ್ಥಾನ ಪಡೆದಿದ್ದಳು. ಭರತನು ಅವಳನ್ನು ಆದರದಿಂದ ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಪಟ್ಟಾಭಿಷೇಕವನ್ನು ಮಾಡಿಯೇ ಮಾಡುತ್ತಾನೆಂದು ಖಚಿತವಾಗಿ ತಿಳಿದಿದ್ದನು ಶ್ರೀರಾಮಚಂದ್ರ. ಪಾದುಕಾದೇವಿಯು ಶ್ರೀರಾಮನಿಗೂ ಭರತನಿಗೂ ಅಯೋಧ್ಯೆಯ ಜನರಿಗೂ ಉಪಕಾರವನ್ನು ಮಾಡಿದ್ದಳು. ಆ ಉಪಕಾರವನ್ನು ತೀರಿಸಲು ಎಂಬಂತೆ ಶ್ರೀರಾಮನು ಅವಳಿಗೆ ಅಲ್ಲಿಯೇ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದ್ದನೋ ಎಂಬಂತೆ ಶ್ರೀರಾಮನು ಪಾದುಕೆಗಳನ್ನು ತನ್ನ ಕಾಲಿನಲ್ಲಿ ಧರಿಸಿಕೊಂಡನು. ಆಗ ಅವನ ಪಾದಗಳ ಮಣಿರತ್ನಗಳಂತೆ ಕಾಣುತ್ತಿರುವ ಉಗುರುಗಳ ಕಾಂತಿಯ ಬೆಳದಿಂಗಳಿನಲ್ಲಿ ಪಾದುಕೆಯು ತೊಯ್ದು ಅವಳಿಗೆ ಅಭಿಷೇಕ ನಡೆಯುತ್ತಿದೆಯೋ ಎನ್ನುವಂತಿತ್ತು. ಹೀಗೆಂದು ಚಮತ್ಕಾರವಾಗಿ ಕವಿಹೃದಯದ ಶ್ರೀವೇದಾಂತ ದೇಶಿಕರು ವರ್ಣಿಸಿದ್ದಾರೆ. ಶ್ರೀರಾಮಚಂದ್ರನ ಪಾದಗಳ ಬೆರಳುಗಳ ಸಾಮರ್ಥ್ಯವನ್ನು ವಾಲ್ಮೀಕಿಗಳು ಶ್ರೀಮದ್ ರಾಮಾಯಣದಲ್ಲಿ ಅನೇಕ ಕಡೆ ವರ್ಣಿಸಿದ್ದಾರೆ. ಕಾಣದೆ ಹೋದ ಸೀತಾದೇವಿಯನ್ನು ಹುಡುಕಿಕೊಂಡು ಹೊರಟ ಶ್ರೀರಾಮನಿಗೆ ಸುಗ್ರೀವನ ಪರಿಚಯವಾಗಿತ್ತು. ಪರಿಚಯ ಅಗ್ನಿಸಾಕ್ಷಿಯಾಗಿ ಸ್ನೇಹವಾಗಿತ್ತು. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇನೆಂದು ಆಣೆ ಪ್ರಮಾಣಗಳನ್ನು ಹಾಕಿಕೊಂಡಿದ್ದರು. ಸುಗ್ರೀವನಿಗೆ ವಾಲಿಯ ಶಕ್ತಿಯು ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ಶ್ರೀರಾಮ ಅವನನ್ನು ಗೆಲ್ಲಬಲ್ಲನೇ ಎಂಬ ಸಂದೇಹವೂ ಕಾಡಿತ್ತು. ಆದ್ದರಿಂದ ಅವನು ಯಾವುದೇ ಸಂಕೋಚವಿಲ್ಲದೆ, ರಾಮ, ನಿನ್ನ ಬಲ ಏನೆಂದು ನನಗೆ ತೋರಿಸು, ಆಗ ನಿನ್ನನ್ನು ನಂಬುತ್ತೇನೆ ಎಂದು ಹೇಳಿದ. ನನ್ನ ಅಣ್ಣ ಒಂದೇ ಬಾಣದಲ್ಲಿ ಈ ಸಾಲ ವೃಕ್ಷಗಳನ್ನು ಭೇದಿಸಬಲ್ಲವನಾಗಿದ್ದ. ಹಾಗೆ ದುಂದುಬಿ ಎಂಬ ಮಹಿಷ ರೂಪದ 1000 ಆನೆಗಳ ಬಲವುಳ್ಳ ರಾಕ್ಷಸನನ್ನು ಕೊಂದು ಕಿಷ್ಕಿಂಧೆಯಿಂದ ಈ ಋಷ್ಯಮುಖ ಪರ್ವತಕ್ಕೆ ಎತ್ತಿ ಬಿಸಾಕಿದ್ದ. ಅದೋ ಅವನ ದೇಹದ ಭಾರೀ ಅಸ್ಥಿಪಂಜರ ಅಲ್ಲಿ ಬಿದ್ದಿದೆ. ನೀನು ಅದನ್ನು ದೂರಕ್ಕೆ ಎಸೆಯಬಲ್ಲೆಯಾ ಎಂದು ಕೇಳುತ್ತಾನೆ. ರಾಮ ಇದರಿಂದ ಬೇಸರಗೊಳ್ಳುವುದಿಲ್ಲ. ಅವನ ಮುಖ್ಯೋದ್ದೇಶ ಸೀತೆಯನ್ನು ಹುಡುಕುವುದಾಗಿತ್ತು. ಅದಕ್ಕಾಗಿ ಸುಗ್ರೀವನ ಸ್ನೇಹ ಮತ್ತು ಅವನ ಕಪಿಸೈನ್ಯದ ಸಹಾಯ ಬೇಕಿತ್ತು. ವಾಲಿ ಸುಗ್ರೀವನಿಗಿಂತ ಬಲಶಾಲಿಯಾಗಿದ್ದರೂ ಅವನನ್ನು ನಂಬುವ ಹಾಗಿರಲಿಲ್ಲ. ಈಗ ಸುಗ್ರೀವನನ್ನು ತೃಪ್ತಿಪಡಿಸಬೇಕಾಗಿತ್ತು ಶ್ರೀರಾಮ. ವಾಲ್ಮೀಕಿ ಮಹರ್ಷಿಗಳು ಈ ಪ್ರಸಂಗವನ್ನು ಬಹಳ ಸುಂದರವಾಗಿ ವರ್ಣಿಸಿರುವುದಲ್ಲದೆ ಶ್ರೀರಾಮನ ಪಾದದ ಅಂಗುಷ್ಟದ ಮಹಿಮೆಯನ್ನು ತಿಳಿಸಿದ್ದಾರೆ. ಶ್ರೀರಾಮನು ಮುಗುಳ್ನಗೆಯಿಂದ ಸುಗ್ರೀವನಿಗೆ, ವಾನರೇಂದ್ರ, ನನ್ನ ಪರಾಕ್ರಮ ವಿಷಯದಲ್ಲಿ ನಿನಗೆ ವಿಶ್ವಾಸವಿಲ್ಲವಾದರೆ ನನ್ನ ಸಾಮರ್ಥ್ಯವನ್ನು ನೀನು ಕೊಂಡಾಡುವಂತೆ ಮಾಡುತ್ತೇನೆ ಎಂದು ಹೇಳಿ ಆಜಾನುಬಾಹುವಾದ ಶ್ರೀರಾಮನು ಕಾಲಿನ ಹೆಬ್ಬೆರಳಿನಿಂದ ದುಂದುಬಿಯ ದೇಹವನ್ನು ಆಟವಾಡಿದಂತೆ ಚಿಮ್ಮಿ ಹಾರಿಸಿದನು. ಆ ದೇಹವು 10 ಯೋಜನ ದೂರ ಹಾರಿ ಬಿದ್ದಿತು ಎಂದಿದ್ದಾರೆ ವಾಲ್ಮೀಕಿಗಳು. ರಾಘವೋ ದುಂದುಬೆ ಹೇಕಾಯಂ ಪಾದಾಂಗುಷ್ಟೇನ ಲೀಲಯಾ ತೋಲಯಿತ್ವ ಮಹಾಬಾಹುಶ್ಚಿಕ್ಷೇಪ ದಶಯೋಜನಂ. ರಾಮಾಯಣದಲ್ಲಿ ಇನ್ನೂ ಒಂದು ಕಡೆ ಶ್ರೀರಾಮ ತನ್ನ ಪಾದಾಂಗುಷ್ಟದ ಮಹಿಮೆಯನ್ನು ತಾನೇ ಹೇಳಿದ್ದಾನೆ. ವಿಭೀಷಣನು ರಾವಣನನ್ನು ತೊರೆದು ಶ್ರೀರಾಮನಲ್ಲಿಗೆ ಶರಣಾಗಿ ಬಂದಾಗ ಸುಗ್ರೀವನು ಅವನನ್ನು ನಂಬದೆ, ಶ್ರೀರಾಮ, ಈ ವಿಭೀಷಣನು ರಾವಣನ ಗುಪ್ತಚರಾಚರಣೆ ಸರಿ. ನಮಗೆ ನಂಬಿಕೆಯನ್ನು ಹುಟ್ಟಿಸಿ ಗುಪ್ತವಾಗಿ ನಿನ್ನನ್ನೋ ನನ್ನನ್ನೋ ಲಕ್ಷ್ಮಣನನ್ನೋ ಸಂಹರಿಸಬೇಕೆಂಬುದೇ ಇವನ ಉದ್ದೇಶ. ಇವನನ್ನು ಸೇರಿಸಿಕೊಳ್ಳುವುದು ಬೇಡ ಎಂದು ಹೇಳುತ್ತಾನೆ. ಇವನು ನಮಗೆ ಕೇಡನ್ನು ಬಗೆದರೆ ಏನು ಮಾಡುವುದು ಎಂದು ಹೇಳುತ್ತಾನೆ. ಶ್ರೀರಾಮನು ಆಗ, ಸುಗ್ರೀವ, ಈ ರಾಕ್ಷಸನು ಒಂದು ವೇಳೆ ನೀನು ಹೇಳುವ ಹಾಗೆ ಕೆಟ್ಟವನೇ ಆಗಿದ್ದರೂ ಸಹ ನನಗೇನೂ ಭಯವಿಲ್ಲ. ನಮಗೆ ಎಳ್ಳಷ್ಟು ಕೆಡುಕು ಮಾಡಲು ಸಾಧ್ಯವಿಲ್ಲ. ನಾನು ಮನಸ್ಸು ಮಾಡಿದರೆ ಈ ಪೃಥ್ವಿಯಲ್ಲಿರುವ ಸಕಲ ಪಿಶಾಚ, ದಾನವ, ಯಕ್ಷ, ರಾಕ್ಷಸರನ್ನು ನನ್ನ ಕಿರು ಬೆರಳ ತುದಿಯಿಂದ ಕೊಂದು ಒಗೆದೇನು ಎನ್ನುತ್ತಾನೆ. ಯುದ್ಧಕಾಂಡದ 18ನೇ ಸರ್ಗದ 24ನೇ ಪದ್ಯ ಇದು. ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾಂ
ಚೈವ ರಾಕ್ಷಸಾನ್ ಅಂಗುಲ್ಯಗ್ರೇಣ ತಾನ್ ಹನ್ಯ ಮಿಚ್ಚನ್ ಹರಿಗಣೇಶ್ವರ. ಶ್ರೀ ವೇದಾಂತ ದೇಶಿಕರು ಶ್ರೀರಾಮನ ಪಾದಗಳ ಮಹಿಮೆಯನ್ನು ಅರಿತವರು. ಈ ಪದ್ಯದಲ್ಲಿ ಅಂತಹ ಮಹಾ ಮಹಿಮೆಯುಳ್ಳ ಕಾಂತಿಯುತವಾದ ರತ್ನಮಣಿಗಳಂತಹ ಶ್ರೀರಾಮನ ಪಾದಗಳ ಉಗುರುಗಳ ಹೊಂಬೆಳಕಿನಲ್ಲಿ ಧಾರೆಯಲ್ಲಿ ಅವನು ಮೆಟ್ಟಿ ನಿಂತ ಪಾದುಕೆಗಳಿಗೆ ಅಭಿಷೇಕವಾಯಿತು ಎಂದು ಹೇಳಿದ್ದಾರೆ. ಈ ರೀತಿ ಶ್ರೀರಾಮಚಂದ್ರನು ಪಾದುಕಾದೇವಿಗೆ ಕೋಸಲ ರಾಜ್ಯ ಪಟ್ಟಾಭಿಷೇಕವನ್ನು ಚಿತ್ರಕೂಟದಲ್ಲೇ ಮಾಡಿ ಕಳಿಸಿಕೊಟ್ಟ ಎಂದಿದ್ದಾರೆ. ಈ ಪದ್ಯದಲ್ಲಿ ಶ್ರೀ ವೇದಾಂತ ದೇಶಿಕರ ಕವಿತಾ ಸಾಮರ್ಥ್ಯ ಹೊರಹೊಮ್ಮಿದೆ. ಶ್ರೀರಾಮಚಂದ್ರನ ಪಾದಗಳ ಬೆರಳುಗಳ ಉಗುರುಗಳ ಸೌಂದರ್ಯಕ್ಕೆ ಎಣೆಯೇ ಇಲ್ಲ. ಶ್ರೀರಾಮನ ಕಾರುಣ್ಯ ಮತ್ಸದ್ದಿತನ ಈ ಪದ್ಯದಲ್ಲಿ ಪ್ರಕಾಶಿಸುತ್ತಿದೆ. ಶ್ರೀರಾಮನ ಪಾದಗಳ ಕಾಂತಿಯಲ್ಲಿ ತೊಯ್ದು ಅಭಿಷೇಕಗೊಂಡ ಪಾದುಕಾದೇವಿಯ ಮಹಿಮೆ ಇನ್ನೆಷ್ಟಿರಬೇಡ. ಅವಳ ಯೋಗ್ಯತೆಗೆ ಅವಳ ಭಾಗ್ಯಕ್ಕೆ ಸರಿಸಾಟಿಯೇ ಇಲ್ಲ ಎನ್ನುವಂತಿದೆ ಈ ಪದ್ಯ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.